ಪಾರ್ವತಿ ಹಾಗೂ ಶ್ರೀ ಮೇಘರಾಜ್ ದಂಪತಿಯ ಉದರದಲ್ಲಿ 1986ರಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕರೂರು ಹೋಬಳಿಯ ಮಳ್ಳೋಣಿ ಎಂಬ ಗ್ರಾಮದಲ್ಲಿ ಜನಿಸಿ ಸ್ಪೆಷಲೈಸೇಷನ್ ಆರ್ಟ್ ನಲ್ಲಿ ಡಿಪ್ಲೊಮಾ ಮಾಡಿ ಬೆಂಗಳೂರಿನಲ್ಲಿ ಚಿನ್ನ ಆರ್ಟ್ ಸ್ಟುಡಿಯೋ ನಿರ್ಮಾಣ ಮಾಡಿ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಊಟ ವಿತರಣೆ ಸೇರಿದಂತೆ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡಿರುತ್ತಾರೆ. ಇವರ ಸಾಮಾಜಿಕ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಬಂದಿರುತ್ತವೆ. ಇವರ ಸಾಧನೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಅಭಿನಂದಿಸುತ್ತಿದೆ. ಶಶಿಕುಮಾರ್ ಬಿಎಂ ರವರು ಶ್ರೀಮತಿ ನಾಗಮ್ಮ ಹಾಗೂ ಮಾಯಣ್ಣ ಅವರ ಪುತ್ರರಾಗಿ 1990ರಲ್ಲಿ ಕನಕಪುರದಲ್ಲಿ ಜನಿಸಿ ಶ್ರೀ ಮೈಲಾರಲಿಂಗೇಶ್ವರ ಸಾಂಸ್ಕೃತಿಕ ಜನಪದ ಕಲಾ ಸಂಘದ ಮೂಲಕ ಗೊರವರ ಕುಣಿತ ಮಾಡುತ್ತಾರೆ. ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ನಾಡಿನ ಗಣ್ಯರ ಕಡೆಯಿಂದ ಸೈ ಅನ್ನಿಸಿಕೊಡುತ್ತಾರೆ. ಇವರ ಕಲೆಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು ಇವರ ಕಲಾ ಸೇವೆಗಾಗಿ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರಿಗೆ ಧನ್ಯವಾದಗಳು. ದಯವಿಟ್ಟು ಡಾಕ್ಟರ್ ಪದ್ಮಿನಿ ಪ್ರಸಾದ್ ರವರು ಕಾರ್ಯಕ್ರಮವನ್ನ ಕುರಿತು ದಯವಿಟ್ಟು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಮಾ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕಾಶ್ಮೀರದಲ್ಲಿ ಮಡಿದ ಎಲ್ಲರಿಗೂ ನಮ್ಮ ಬಂಧುಗಳಿಗೆ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುತ್ತಾ ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಇದರೊಳಗೆ ಭಾಗವಹಿಸುವ ಒಂದು ಅವಕಾಶ ಕೊಟ್ಟು ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ನವರ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ಈಗ ಮಾರ್ಚ್ 8 ತಾನೇ ಇತ್ತೀಚೆಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ. ಇವತ್ತು ಶ್ರುತಿ ಅವರು ಹೇಳ್ದಂಗೆ ಎಷ್ಟೊಂದು ಜನ ಮಹಿಳಾ ಸಾಧಕರನ್ನು ನಾವು ನೋಡಿದ್ವಿ. ಪ್ರತಿಯೊಂದು ಸ್ತ್ರೀನೂ ಒಂದಲ್ಲ ಒಂದು ರೀತಿ ಸಾಧಕಳೆ. ಎಷ್ಟೋ ಜನ ಎಲೆಮರೆ ಕಾಯಾಗಿರ್ತಾರೆ ಅಷ್ಟೇ. ಅವರ ಒಂದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಅವರ ಕುಟುಂಬಕ್ಕಾಗಿ ಮಾಡಿರೋದಾಗಲಿ ಅಥವಾ ಅವರ ಮಕ್ಕಳಿಗೆ ಮಾಡಿರೋದು, ಸಮಾಜಕ್ಕೆ ಮಾಡಿರೋದು, ಇದೆಲ್ಲ ಒಂದು ರೀತಿಯ ಸಾಧನೆ ಅಂತಲೇ ತಗೊಳ್ಬೇಕು. ಈ ರೀತಿ ಒಂದು ಸನ್ಮಾನ ಮಾಡಿದಾಗ ನಮ್ಮನ್ನು ಗುರುತಿಸಿದ್ದಕ್ಕಾಗಿ ಸಂತೋಷ ಆಗೋದ್ರ ಜೊತೆಗೆ ಸಂತೋಷ, ಹೆಮ್ಮೆ ಆಗ್ಬೋದು. ಆದರೆ ಅದರ ಜೊತೆಗೆ ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಹೊರಿಸ್ತಾ ಇದ್ದಾರೆ. ನಾವು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡಬೇಕಾಗತ್ತೆ ಅಥವಾ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡಬೇಕಾಗತ್ತೆ ಅನ್ನೋ ಒಂದು ಜವಾಬ್ದಾರಿ ಕೂಡ ಜೊತೆಗೆ ಹೊರಿಸ್ದಂಗಾಗತ್ತೆ. ಆದರೂ ಕೂಡ ಒಂದು ಗುರುತಿಸೋದ್ರೊಳಗೆ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ, ನಮಗೆ ಹೆಮ್ಮೆ ಕೊಟ್ಟಂಗೆ ಮಾಡಿ ಮತ್ತೆ ನಮ್ಮನ್ನು ಹೆಚ್ಚು ಕೆಲಸ ಮಾಡೋಕ್ಕೆ ಮತ್ತೊಂದು ಸಲ ಅವರು ಪ್ರೋತ್ಸಾಹ ಕೊಟ್ಟದಕ್ಕಾಗಿ ನಾನು ಖಂಡಿತವಾಗಲೂ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈ ಸಾಧನೆ ಅನ್ನೋದು ಯಾವುದೇ ಕ್ಷೇತ್ರದಲ್ಲಿ ಮಾಡಿ, ಇಂಥದೇ ಕ್ಷೇತ್ರ ಅಂತ ಇಲ್ಲ. ಅವರಲ್ಲಿ ಇರೋವಂಥ ಒಂದು ಪ್ರತಿಭೆ, ಅವರ ಒಂದು ವಿದ್ಯೆ, ಅವರಿಗೆ ಸಿಕ್ಕ ಒಂದು ಅವಕಾಶಗಳು, ಈ ಅವಕಾಶಗಳಲ್ಲಿನೇ ಅವರು ಸಾಧನೆ ಮಾಡೋಕ್ಕೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿಯ ಒಂದು ಅವಕಾಶಗಳಿದೆ. ಅದನ್ನು ಗುರುತಿಸ್ಕೊಂಡು ಪ್ರತಿಯೊಂದು ಸ್ತ್ರೀಯು ಅವಳಲ್ಲಿರೋ ಒಂದು ಶಕ್ತಿನ ಗುರುತಿಸಿ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಯಾರ ಮೇಲೂ ಕೂಡ ಅವಲಂಬಿತಳಾಗದೆ ನಮಗೆ ಅವ್ರ ಅವಕಾಶ ಕೊಡಲಿಲ್ಲ, ಇವ್ರ ಅವಕಾಶ ಕೊಡಲಿಲ್ಲ, ನಮಗೆ ಚಾನ್ಸ್ ಸಿಗಲಿಲ್ಲ, ಆ ರೀತಿ ಒಂದು
ವಿಶ್ವಾಸನ ಕುಗ್ಗಿಸ್ಕೊಳ್ಳದೆ ಅವರಲ್ಲಿರೋ ಸಾಧನೆ ಮಾಡಿ ಮುಂದೆ ಬರೆಯೋದಕ್ಕೆ ಪ್ರತಿಯೊಬ್ಬರು ಸ್ತ್ರೀಗೂ ಸಾಧ್ಯ ಇದೆ. ಅದನ್ನು ಅವಳು ಮಾಡಬೇಕಾಗುತ್ತೆ. ಒಂದು ಸ್ತ್ರೀ ಸಬಲತೆ ಅಂತ ಹೇಳಿದಾಗ ಹಲವಾರು ವಿಷಯಗಳು ಕೂಡ ಇದರೊಳಗೆ ಒಳಗೊಂಡಿರುತ್ತೆ. ವಿದ್ಯೆ ಆಗಿರ್ಬೋದು, ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋ ಒಂದು ಘೋಷವಾಕ್ಯ ನೀವು ಕೇಳಿದ್ದೀರಾ. ಇದ್ರ ಜೊತೆಗೆ ಬೇಟಾ ಸಮಜಾವೋ, ಯಾಕಂದರೆ ಇದು ಗಂಡು ಮಕ್ಕಳಿಗೂ ವಿಷಯಗಳನ್ನು ಎಲ್ಲ ತಿಳಿಸ್ಕೊಡ್ಬೇಕು, ಹೆಣ್ಣು ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಕು. ಹೆಣ್ಣು ಗಂಡು ಒಂದೇ ಅನ್ನೋ ಒಂದು ಸಮಾನ ಭಾವ ಇಟ್ಕೊಂಡು ಲಿಂಗ ಭೇದ ಮಾಡದೆ ಪ್ರತಿಯೊಂದು ಸ್ತ್ರೀಗೂ ಅವಳಿಗೆ ಒಂದು ಆಹಾರ ಇರ್ಬೋದು, ಆಮೇಲೆ ವಿದ್ಯೆ, ಉದ್ಯೋಗ, ಆರ್ಥಿಕ ಸ್ವಾತಂತ್ರ್ಯ ಅಥವಾ ನಿರ್ಧಾರ ತಗೊಳ್ಳುವಂಥ ಸ್ವಾತಂತ್ರ್ಯ, ಇವೆಲ್ಲ ಕೂಡ ಒಂದು ಸ್ತ್ರೀ ಸಬಲತೆಯತ್ತ ದಾರಿ ತೋರಿಸುತ್ತೆ. ಆದ್ದರಿಂದ ಆ ಸ್ತ್ರೀಗೆ ಮೊದಲು ಹುಟ್ಟೋ ಹಕ್ಕನ್ನು ಕೊಡಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಎಷ್ಟೊಂದು ಕಡೆ ನನಗೆ ಹೆಣ್ಮಕ್ಳು ಬೇಡ, ಹೆಣ್ಣು ಮಕ್ಕಳಲ್ಲಿರುವಂಥ ಕೀಳು ಭಾವನೆ, ಅದನ್ನು ಹೆಣ್ಣು ಮಗು ಅಂತ ಸ್ಕ್ಯಾನಿಂಗಲ್ಲಿ ಮೊದಲೇ ತಿಳಿದುಕೊಂಡು ಅದನ್ನು ಅಬಾರ್ಷನ್, ಗರ್ಭಪಾತ ಮಾಡಿಸ್ಕೊಳ್ಳುವಂಥದ್ದು. ಈ ಪ್ರವೃತ್ತಿ ಇವತ್ತಿಗೂ ಕೂಡ ಎಷ್ಟೋ ಜನ ಮತ್ತು ಬಹಳ ವಿದ್ಯಾವಂತರು, ಉನ್ನತ ಹುದ್ದೆಯಲ್ಲಿ ಇರೋರಲ್ಲಿ ಕೂಡ ನಾವು ನೋಡ್ತೀವಿ. ಅದು ಸಮಾಜದಲ್ಲಿ ಬಹಳ ಆಳವಾಗಿ ಬೇರ್ಬಿಟ್ಟಿರುವಂಥ ವಿಷಯ. ಅದು ಎಲ್ಲ ಒಂದು ಕಡೆ ಆಸೆ ಇರೋದು ತಪ್ಪಲ್ಲ, ಆದರೆ ನಾವು ಹೆಣ್ಣಾಗಲಿ ಗಂಡಾಗಲಿ ಒಂದೇ ರೀತಿ ನಾವು ಸ್ವಾಗತಿಸ್ತೀವಿ, ಎಲ್ರಿಗೂ ಸಮಾನ ಅವಕಾಶ ಕೊಡ್ತೀವಿ ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು. ಅವರ ಮಕ್ಕಳಿಗೂ ಕೂಡ ಇದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ನಂತರ ಹಂತಗಳಲ್ಲಿ ಹೇಗೆ ಮಕ್ಕಳನ್ನು, ನಾನು ವೈದ್ಯಳಾಗಿದ್ದರಿಂದ ವೈದ್ಯಕೀಯವಾಗಿ ಒಂದೆರಡು ವಿಷಯಗಳನ್ನು ಅಷ್ಟೇ ನಾನು ಮಾತಾಡ್ತೀನಿ. ಹೇಗೆ ಹಂತವಾಗಿ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಹದಿಹರೆಯ, ವಿವಾಹ ಮತ್ತು ಗಂಡು ಹೆಣ್ಣಿನ ಸಂಬಂಧ, ಇದೆಲ್ಲ ರೀತಿ ಹಂತವಾಗಿ ಅವರಿಗೆ ತಿಳುವಳಿಕೆ ಕೊಡ್ತಾ ಬಂದಾಗ ಒಂದು ಜೀವನದಲ್ಲಿ ನಾವು ಸಮಾಜದಲ್ಲಿ ನೋಡ್ತಾ ಇರುವಂಥ ಕೆಟ್ಟ ವಿಷಯಗಳು, ಲಿಂಗ ಭೇದ ಇರ್ಬೋದು, ಹೆಣ್ಣು ಮಕ್ಕಳ ಮೇಲೆ ಆಗ್ತಿರೋವಂಥ ಅತ್ಯಾಚಾರಗಳು, ಅನಾಚಾರಗಳು, ಯಾವುದೇ ವಯಸ್ಸಿನಲ್ಲಿ ಕೂಡ ಒಂದು ಹೆಣ್ಣು ಚಿಕ್ಕ ಮಗುವಿನಿಂದ ಹಿಡಿದು ಇಳಿ ವಯಸ್ಸಿನ ತನಕ ಲೈಂಗಿಕ ಅತ್ಯಾಚಾರಕ್ಕೆ ಬಲಿಯಾಗಬಹುದು. ನಾವು ಒಂದು ಉತ್ತಮ ಸಮಾಜ ಸ್ಥಾಪಿಸಬೇಕಾದ್ರೆ ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಮನೆಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಿ, ಅದು ಎಷ್ಟು, ಅದಕ್ಕೆ ಹೇಳಿ ಬೇಟಿ ಬಚಾವೋ ಆ್ಯಂಡ್ ಬೇಟಿ ಪಡಾವೋ ಅದ್ರ ಜೊತೆಗೆ ಬೇಟಾ ಸಮಜಾವೋ ಅನ್ನೋದು ಕೂಡ ಇರೋದನ್ನು ಅದಕ್ಕೋಸ್ಕರವಾಗಿ ಹೇಳಿದ್ದು. ಇಬ್ಬರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವಗಳ ಭಾವನೆಗಳಿಂದ ಚಿಕ್ಕ ವಯಸ್ಸಿನಲ್ಲಿ ನಾವು ಬೆಳೆಸ್ತಾ ಬಂದಾಗ ಅವರ ದೇಹದ ಬಗ್ಗೆ ಅರಿವು ಮತ್ತು ಇನ್ನೊಬ್ಬರನ್ನ ಹೇಗೆ ದುರುಪಯೋಗ ಮಾಡ್ಕೊಳ್ಬಾರ್ದು, ಗುಡ್ ಟಚ್, ಬ್ಯಾಡ್ ಟಚ್, ಇದೆಲ್ಲದರ ಬಗ್ಗೆ ಚಿಕ್ಕ ಮಗುವಿನಿಂದ ತಿಳಿಸ್ಕೊಡೋದಕ್ಕೆ ಮನೆಯಿಂದ ಪ್ರಾರಂಭ ಆಗೋದು, ಶಾಲಾ ಕಾಲೇಜುಗಳ ತನಕ ಅದು ಮುಂದುವರ್ಕೊಂಡು ಬರಬೇಕು. ಹೇಗೆ ಮಕ್ಕಳು ಅವರ ಲೈಂಗಿಕ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು, ಹೇಗೆ ಇನ್ನೊಬ್ಬರ ಜೊತೆ ಅವರು ಅದನ್ನು ಅಪಾಯಕಾರಿ ಲೈಂಗಿಕ ಸಂಬಂಧಗಳನ್ನು ಒಳಪಟ್ಟು ಬೇಡದ ಗರ್ಭಧಾರಣೆ, ಲೈಂಗಿಕ ಕಾಯಿಲೆಗಳು, ಹದಿಹರೆಯದ ಗರ್ಭಧಾರಣೆ, ಇಂಥದಕ್ಕೆಲ್ಲ ಒಳಪಡದಂಗೆ ನಮ್ಮ ಮಕ್ಕಳನ್ನು ನಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದನ್ನು ಪ್ರತಿಯೊಬ್ಬ ತಂದೆ ತಾಯಿಗೂ ಅವ್ರ ಮಕ್ಕಳಿಗೆ ತಿಳಿಸ್ಕೊಡ್ತಾ ಬರಬೇಕು. ಅವರಿಗೆ ಗೊತ್ತಾಗಲಿಲ್ಲ ಅಂದಾಗ ವೈದ್ಯರ ಹತ್ರನಾದರೂ ಅವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಆ ವಯಸ್ಸಿನಿಂದಲೇ ಅವರು ರಕ್ಷಿಸ್ಕೊಳ್ಳೋದು ತಿಳಿಸ್ಕೊಟ್ರೆ ಇಂದು ನಾವು ಹೆಚ್ಚು ನೋಡ್ತಾ ಇರುವಂಥ ಲೈಂಗಿಕ ಅತ್ಯಾಚಾರಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಮದುವೆಯಾದ ನಂತರ ಹೆಚ್ಚುತ್ತಿರೋ ಈ ವಿಚ್ಛೇದನಗಳು, ಮದುವೆಯಾಗಿ 6 ತಿಂಗಳಾಗಿಲ್ಲ, ಇನ್ನೂ 1 ವರ್ಷ ಆಗಿಲ್ಲ, ಆವಾಗಲೇ ನಮ್ಮಿಬ್ಬರಲ್ಲಿ ಇನ್ಕಂಪ್ಯಾಟಬಿಲಿಟಿ, ನಮಗೆ ಬೇಡ, ನಾವು ಬೇರೆ ಆಗ್ತೀವಿ. ಇದು ಯಾಕೆ ಈ ಥರ ಆಗ್ತಾ ಇದೆ? ವಿವಾಹ ಪೂರ್ವ ಮಾರ್ಗದರ್ಶನ, ಮದುವೆ ಆಗೋದಕ್ಕೆ ಮುಂಚೆ ಅವರು ವೈದ್ಯರಲ್ಲಿ ಕರ್ಕೊಂಡು ಬಂದು ಗಂಡು ಹೆಣ್ಣಿನ ಸಂಬಂಧ ಏನು, ಒಬ್ರಿಗೊಬ್ರು ಹೇಗೆ ಸಂಬಂಧಗಳನ್ನು ಉಳಿಸ್ಕೋಬೇಕು, ಪರಸ್ಪರ ಸಹಕಾರ ಹೇಗೆ ಕೊಡಬೇಕು, ಹೇಗೆ ಅವರು ಎಲ್ಲ ವಿಷಯಗಳನ್ನು ತಡೆದುಕೊಳ್ಳೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಾಗ ಹೆಚ್ಚುತ್ತಾ ಇರುವಂಥ ವಿವಾಹ ವಿಚ್ಛೇದನಗಳು ಕೂಡ ಕಡಿಮೆ ಮಾಡಲಾಗುತ್ತೆ. ಮತ್ತು ವಿವಾಹದ ನಂತರ ಕೂಡ ಗಂಡ ಹೆಂಡತಿ ಸಂಬಂಧದಲ್ಲಿ ತೊಡಕುಂಟಾದಾಗ ಅವರಲ್ಲಿ ಯಾವುದಾದ್ರೂ ರೀತಿಯಾಗಿ ಅವರ ಲೈಂಗಿಕ ಸಮಸ್ಯೆಗಳಿರ್ಬೋದು, ಯಾವುದೇ ಒಂದು ಕೌಟುಂಬಿಕ ಸಮಸ್ಯೆಗಳಿದ್ದಾಗ ಖಂಡಿತವಾಗ್ಲೂ ವೈದ್ಯರ ಹತ್ರ ಬಂದು ಆಪ್ತ ಸಮಾಲೋಚನೆ ಮಾಡಿ ಲೈಂಗಿಕ ಸಮಸ್ಯೆಗಳಿಗೂ ಕೂಡ ಅವರು
ಪರಿಹಾರ ಪಡ್ಕೊಂಡಾಗ ಉತ್ತಮವಾದ ಜೀವನ ಗಂಡು ಹೆಣ್ಣಿನ ಸಂಬಂಧನ ಪಡ್ಕೊಳ್ಳೋಕ್ಕಾಗುತ್ತೆ. ಈ ಥರ ಎಲ್ಲ ಹಂತಗಳಲ್ಲಿ ಗರ್ಭಧಾರಣೆ ಇರ್ಬೋದು, ಗರ್ಭಪಾತ ಇರ್ಬೋದು, ಋತುಬಂಧ ಇರ್ಬೋದು, ಇಳಿ ವಯಸ್ಸಿನಲ್ಲಿರ್ಬೋದು, ಅವರ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು, ಇದು ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಇಬ್ಬರಿಗೂ ಅನ್ವಯಿಸುತ್ತೆ. ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಆರೋಗ್ಯ ನಿಮ್ಮೆಲ್ಲರ ಹಕ್ಕು, ಅದನ್ನು ಕಾಪಾಡಿಕೊಳ್ಳಿ. ಆವಾಗ ಇಂತಹ ಸಾಧನೆ ಮಾಡಿ ನೀವು ಕೂಡ ಎಲ್ಲರೂ ಪ್ರಶಸ್ತಿ ಪುರಸ್ಕೃತರಾಗುವ ಒಂದು ಅವಕಾಶಗಳು ಸಿಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಲಿ, ಅದನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನನಗೆ ಇಷ್ಟು ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಅನಂತ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ರವರಿಗೆ ಧನ್ಯವಾದಗಳು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ. ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಸವಿತಾ ಬಾಬು ರೆಡ್ಡಿರವರು, ಶ್ರೀಮತಿ ಸವಿತಾ ಬಾಬು ರೆಡ್ಡಿ, ಅಧ್ಯಕ್ಷರು ಆಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ. ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ತದನಂತರ BR ಗಿರೀಶ್ ಅವರು ರೆಡಿ ಇರಿ. BR ಗಿರೀಶ್ ರವರು ರೆಡಿ ಇರಿ. ಡಾಕ್ಟರ್ B ರಮೇಶ್ ಅವರು ಕೂಡ ರೆಡಿ ಇರಿ. ದಯವಿಟ್ಟು ವೇದಿಕೆ ಮೇಲೆ ಅವಾರ್ಡಿಯನ್ ಮಾತ್ರ ಬರಬೇಕು. ಫ್ಯಾಮಿಲಿಗೆ ಎಂಟ್ರಿ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಫೋಟೋಗೆ ಆಮೇಲೆ ಅವಕಾಶ ಮಾಡಿ ಕೊಡ್ತೇವೆ. ದಯವಿಟ್ಟು ವಾಯ್ಸ್ ಓವರ್ ಬರಬೇಕು. ಶ್ರೀಮತಿ ಸವಿತಾ ಬಾಬು ರೆಡ್ಡಿ ಅವ್ರದ್ದು. ಸವಿತಾ ಬಾಬು ರೆಡ್ಡಿ, ಅಧ್ಯಕ್ಷರು ಹಾಲನಾಯಕನಹಳ್ಳಿ ಪಂಚಾಯಿತಿ. ದಯವಿಟ್ಟು ಮ್ಯೂಸಿಕ್ ಸಿಸ್ಟಮ್, ದಯವಿಟ್ಟು ವಾಯ್ಸ್ ಕೊಡಿ ಪ್ಲೀಸ್. ಬೆಂಗಳೂರು ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಇಡೀ ರಾಜ್ಯದ ಮೆಚ್ಚುವಂತೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಿರುತ್ತಾರೆ. ಹಿರಿಯ ಪದವೀಧರೆಯಾಗಿ 5 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶಿಕ್ಷಣ, ನೈರ್ಮಲ್ಯ, ಕಸಮುಕ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ, ರಸ್ತೆಗಳ ಅಭಿವೃದ್ಧಿ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ಕಲ್ಪಿಸುತ್ತಿದ್ದಾರೆ. ಇದರ ಅಭಿವೃದ್ಧಿ ಇನ್ನಷ್ಟು ಸಾಗಿ ರಾಜ್ಯಕ್ಕೆ ಮಾದರಿಯಾಗಲಿ ಎಂದು ಹಾರೈಸುತ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ 2024 ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ಸವಿತಾ ಬಾಬು ರೆಡ್ಡಿ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ BR ಗಿರೀಶ್ ರವರು, ಅಧ್ಯಕ್ಷರು ನೇರಳೆ ಗ್ರಾಮ ಪಂಚಾಯಿತಿ. ತದನಂತರ ಡಾಕ್ಟರ್ B ರಮೇಶ್ ಅವರು ರೆಡಿ ಇರಿ. ಶ್ರೀಮತಿ MS ಪಾರ್ವತಿ ಮತ್ತು ಶ್ರೀ ರಾಜಶೇಖರ ಪ್ಲೀಸ್ ಸೌಂಡ್. 1972ರಲ್ಲಿ ನಂಜನಗೂಡಿನಲ್ಲಿ ಜನಿಸಿ ಇವರು BE-ನಂತಹ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸದ್ಯ ನೇರಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು CC ರಸ್ತೆ ನಿರ್ಮಾಣ, ಚರಂಡಿ ವ್ಯವಸ್ಥೆ, ದೇವಸ್ಥಾನಗಳ ನಿರ್ಮಾಣ, ಕೆರೆ ಅಭಿವೃದ್ಧಿ ಕಾಮಗಾರಿ, ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ. ಇವರಿಗೆ ರೈತ ರತ್ನ, ಮಾನವ ರತ್ನ, ಬೆಸ್ಟ್ ಸೋಷಿಯಲ್ ಸಪೋರ್ಟರ್ ನಂತಹ ಪ್ರಶಸ್ತಿಗಳು ಸಹ ಲಭಿಸಿವೆ.